ಕೊಲೆ ಆರೋಪಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದು ನಾಳೆ ಹೈಕೋರ್ಟ್ಗೆ ಹಾಜರುಪಡಿಸಲಿದೆ ಸಿಐಡಿ ತಂಡ. ಏರ್ಪೋರ್ಟ್ನಿಂದ ಸಿಐಡಿ ಕಚೇರಿಗೆ ಕರೆತರ್ತಾ ಇದ್ದಾರೆ ಸಿಐಡಿ ತಂಡ. ಕೆಲವೇ ಹೊತ್ತಿನಲ್ಲಿ ಏರ್ಪೋರ್ಟ್ನಿಂದ ಹೊರಡುತ್ತಾರೆ. ನಾಳೆ ಮಧ್ಯಾಹ್ನದವರೆಗೆ ಸಿಐಡಿಯಲ್ಲೇ ಭೈರತಿ ಬಸವರಾಜ್ ವಿಚಾರಣೆ ನಡೆಯುತ್ತೆ. ಕೋರ್ಟ್ಗೆ ಹಾಜರುಪಡಿಸಿ ವಿಚಾರಣೆಗಾಗಿ ವಶಕ್ಕೆ ಪಡೆದುಕೊಳ್ಳುತ್ತೆ ಸಿಐಡಿ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಭೈರತಿ ಬಸವರಾಜ್ ಹಾಜರುಪಡಿಸುತ್ತೆ ಸಿಐಡಿ ತಂಡ. ನ್ಯಾಯಮೂರ್ತಿ ಕೆಎನ್ ಶಿವಕುಮಾರ್ ಮುಂದೆ ಸಿಐಡಿ ತಂಡ ಹಾಜರುಪಡಿಸುತ್ತೆ. ನಂತರ ವಿಚಾರಣೆಗೆ ವಶಕ್ಕೆ ಮನವಿ ಮಾಡುತ್ತೆ. ನಾಳೆ ಮಧ್ಯಾಹ್ನದವರೆಗೆ ಸಿಐಡಿ ಕಚೇರಿಯಲ್ಲೇ ಇರ್ತಾರೆ ಭೈರತಿ ಬಸವರಾಜ್. ವಿಚಾರಣೆ ನಡೆಯುತ್ತೆ. ಕೊಲೆ ಪ್ರಕರಣ ಸಂಬಂಧ 5ನೇ ಆರೋಪಿ ವಿಚಾರಣೆ ನಡೆಯುತ್ತೆ. ನಂತರ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡಿತಾರೆ. ನ್ಯಾಯಾಧೀಶರಾದ ಕೆಎನ್ ಶಿವಕುಮಾರ್ ಮುಂದೆ ಹಾಜರುಪಡಿಸ್ತಾರೆ. ಏರ್ಪೋರ್ಟ್ನಲ್ಲಿ ಬಂಧನ ಆಗಿದೆ. ಬಂಧನ ಮಾಡಿ ಕರ್ಕೊಂಡು ಹೋಗ್ತಾರೋ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ವಿಜುವಲ್ ಇದು. ಏರ್ಪೋರ್ಟ್ನಿಂದ ಸಿಐಡಿ ಕಚೇರಿಗೆ ಕರ್ಕೊಂಡು ಬರ್ತಾರೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, 7 ತಿಂಗಳ ನಂತರ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಒಟ್ಟಾರೆ ಈ ಪ್ರಕರಣದ ಟೈಮ್ ಲೈನ್ ಮತ್ತು ಇವತ್ತಿನ ಈ ಡೆವಲಪ್ಮೆಂಟ್. ಭವನ, ಬಿಗ್ಲು ಶಿವ ಕೊಲೆ ಪ್ರಕರಣದಲ್ಲಿ ಒಟ್ಟು 20 ಜನ ಆರೋಪಿಗಳಿರುವಂತದ್ದು. ಅದರಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದ್ದು ಬಿಗ್ಲು ಶಿವ ಅವರ ತಾಯಿಯವರು ಕೊಟ್ಟಂತ ದೂರನ್ನ ಆಧರಿಸಿ ಅದರಲ್ಲಿ 5ನೇ ಆರೋಪಿಯಾಗಿ KR ಪುರಂನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೈರತಿ ಬಸವರಾಜ್ ಅವರು ಇದ್ರು. ಆದ್ರೆ ಅವರು ಯಾವಾಗ ಎಫ್ಐಆರ್ ದಾಖಲಾದ ತಕ್ಷಣ ಹೈಕೋರ್ಟ್ಗೆ ಹೋಗಿ ಅದರಿಂದ ಒಂದು ಲೀಗಲ್ ಪ್ರೊಟೆಕ್ಷನ್ ತೆಗೆದುಕೊಂಡು ವಿಚಾರಣೆಗೆ ಹಾಜರಾಗ್ತಾರೆ. ಅದಾದ ನಂತರ ಈ ಪ್ರಕರಣದ ಪ್ರಮುಖ ಆರೋಪಿಗಳಂತ ಜಗ್ಗ ಸೇರಿದಂತೆ ಒಟ್ಟು 18 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಆಗಲೇ ಚಾರ್ಜ್ ಶೀಟ್ ಹಾಕಿರುವಂತದ್ದು. ಚಾರ್ಜ್ ಶೀಟ್ ನಲ್ಲಿ ಕೂಡ 5ನೇ ಆರೋಪಿ ಬಸವರಾಜ್ ಮತ್ತೆ 20ನೇ ಆರೋಪಿ ಅಜಿತ್ ಅವರ ವಿರುದ್ಧದ ತನಿಖೆ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹಾಕಿದ್ರು. ಈ ಮಧ್ಯೆ ಒಂದು ಏನೋ ಎಫ್ಐಆರ್ ನ ರದ್ದು ಕೋರಿ ಸಲ್ಲಿಸಿದಂತ ಅರ್ಜಿ ಏನಿತ್ತು ಹೈಕೋರ್ಟ್ ನಲ್ಲಿ ವಜಾ ಆಗುತ್ತೆ, ನೀವು ಜಾಮೀನಿಗೆ ಬೇಕಾದ್ರೆ ಸೆಷನ್ಸ್ ಕೋರ್ಟ್ಗೆ ಹೋಗಿ ಅಂತೇಳಿ ಹೈಕೋರ್ಟ್ ಹೇಳಿರುತ್ತೆ ಅದರಲ್ಲಿ. ಹಾಗಾಗಿ ಸೆಷನ್ಸ್ ಕೋರ್ಟ್ಗೆ ಹೋಗ್ತಾರೆ. ಸೆಷನ್ಸ್ ಕೋರ್ಟ್ ನಲ್ಲಿ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ. ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಅಲ್ಲಿ ಕೂಡ ಅರ್ಜಿ ವಜಾ ಆಗುತ್ತೆ. ಸುಪ್ರೀಂ ಕೋರ್ಟ್ಗೆ 2 ದಿನಗಳಿಂದ ಅರ್ಜಿ ಸಲ್ಲಿಸಲಾಗುತ್ತೆ. ಇವತ್ತು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಇದರಲ್ಲಿ ನೇರವಾಗಿ ಕಾಣ್ತಾ ಇದೆ. ಇಲ್ಲೊಂದು ಜಾಗದ ವಿಚಾರ ಸಂಬಂಧಪಟ್ಟಂತೆ A1 ಆರೋಪಿಯ ಜೊತೆ ನೀವು ಸಂಪರ್ಕನೇ ಇಲ್ಲ ಅಂತ ಹೇಳ್ತೀರಿ. ಆದರೆ CDR ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರ ಜೊತೆಗಿನ ಸಂಪರ್ಕ. ಹಾಗಾಗಿ ನೀವು ವಿಚಾರಣೆಗೆ ಹೋಗಿ ಹಾಜರಾಗಿ ಅನ್ನುವಂಥದ್ದನ್ನ, ಅಂದ್ರೆ ನೀವು ಸರೆಂಡರ್ ಆಗಿ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಹಾಗಾಗಿ ಇಲ್ಲಿವರೆಗೆ 7 ತಿಂಗಳಾಗಿದೆ. ಆದರೆ ಅವರು ಒಂದಲ್ಲ ಒಂದು ಲೀಗಲ್ ಪ್ರೊಟೆಕ್ಷನ್ ಅಲ್ಲಿ ಇರ್ತಾರೆ. ಒಂದೆಲ್ಲ ಲೀಗಲ್ ಪ್ರೊಟೆಕ್ಷನ್ ಇಲ್ಲದೆ ಅವರ ಅರ್ಜಿಗಳು ವಜಾದ ಸಂದರ್ಭದಲ್ಲಿ ನಾಪತ್ತೆ ಆಗುವಂತದ್ದು ಅವ್ರ ಕೈಗೆ ECID ಅಧಿಕಾರಿಗಳಿಗೆ ಸಿಗದೆ ಹೋಗ್ತಾ ಇದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಏನಿದೆ ಅದರಲ್ಲಿ ಅನಿವಾರ್ಯವಾಗಿ ಬೇರೆ ಇನ್ನು ಯಾವ ಲೀಗಲ್ ಅವ್ರಿಗೆ ಆಪ್ಷನ್ ಮುಂದೆ ಇರ್ಲಿಲ್ಲ. ಅನಿವಾರ್ಯವಾಗಿ ಸರೆಂಡರ್ ಆಗ್ಲೇಬೇಕಾದಂತ ಅನಿವಾರ್ಯತೆ ಇತ್ತು. ಹಾಗಾಗಿ ಅವರೆಲ್ಲಿ ತಲೆಮರೆಸ್ಕೊಂಡಿದ್ದಂತವ್ರು ಇವತ್ತು ಸಂಜೆ ಏನು ಬೆಂಗಳೂರಿನ ಏರ್ಪೋರ್ಟ್ ಗೆ ಬರ್ತಾರೆ ಅನ್ನುವಂತ ಮಾಹಿತಿಯನ್ನ ಪಡ್ಕೊಂಡಂತ CID ಅಧಿಕಾರಿಗಳು ಲೋಕಲ್ ಪೊಲೀಸರ ಸಹಾಯದಿಂದ ಅವ್ರನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದು ನೇರವಾಗಿ CID ಕಚೇರಿಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವರ ಬಂಧನದ ಪ್ರಕ್ರಿಯೆಯನ್ನ ಮಾಡ್ತಾರೆ. ಅದಾದ ನಂತರ ಮೆಡಿಕಲ್ ರಿಪೋರ್ಟ್ ಅನ್ನ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗುತ್ತೆ. ಸೊ ಅದರ ಜೊತೆಗೆ ಈ ಬಂಧನ ಪ್ರಕ್ರಿಯೆ ಮತ್ತೆ ಮೆಡಿಕಲ್ ಚೆಕಪ್ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅನ್ನೋದಾದ್ರೆ ಈ ಪ್ರಕರಣದ ತನಿಖಾಧಿಕಾರಿ ಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ದೆಹಲಿಗೆ ಹೋಗಿದ್ರು ಈ ಪ್ರಕರಣದ ತನಿಖಾಧಿಕಾರಿ ಆಗಿರುವಂತಹ DSP ಗೌತಮ್ ಅವರು. ಇದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇವಿಟನ್ನ ಸಲ್ಲಿಸಲಿಕ್ಕೆ ಅಂತ ದೆಹಲಿಗೆ ಹೋಗಿದ್ರು. ದೆಹಲಿಯಿಂದ ಇವತ್ತು ರಾತ್ರಿ ವಾಪಸ್ ಬರ್ತಿದ್ದಾರೆ 11:30ಗೆ. 11:30 ಹೊತ್ತಿಗೆ ಅವರು ಬಂದ ನಂತರ ಬಂಧನದ ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ ಆಗುತ್ತೆ. ನಾಳೆ ಬೆಳಿಗ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಭೈರತಿ ಬಸವರಾಜರನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಇವರನ್ನ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಕೊಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಯಾಕೆಂದ್ರೆ ಈ ಹಿಂದೆ ಕೋರ್ಟ್ಗಳಲ್ಲಿ ಆರ್ಗ್ಯುಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಕೂಡ CID ಪರ ವಕೀಲರು ಅವರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅತ್ಯಂತ
ಅಗತ್ಯ ಇದೆ, ಅವರು ಪ್ರಭಾವಿ ಇದ್ದಾರೆ. ಸೊ ಅವ್ರನ್ನ ಎಲ್ಲೋ ಒಂದ್ ಕಡೆ ಲೀಗಲ್ ಪ್ರೊಟೆಕ್ಷನ್ ಇಟ್ಕೊಂಡು ತನಿಖೆಗೆ ಬಂದ ಸಂದರ್ಭದಲ್ಲಿ ಅವ್ರು ಯಾವ್ದನ್ನು ಬಾಯ್ ಬಿಡಲ್ಲ. ಹಾಗಾಗಿ ಅವ್ರನ್ನ ಬಂಧಿಸಿ ಕಸ್ಟಡಿಯಲ್ಲಿ ಇಂಟ್ರೋಗೇಷನ್ ಮಾಡುವಂತ ಅಗತ್ಯತೆ ಇದೆ, ಪೊಲೀಸ್ ಕಸ್ಟಡಿಗೆ ಅವ್ರ ಅಗತ್ಯ ಇದೆ ಅನ್ನೋದನ್ನ ಹಿಂದೆ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಹೋಗಿ ಇವರು ಸುಮಾರು ಕನಿಷ್ಠ ಒಂದು 10 ದಿನಗಳ ಕಾಲ ನಮ್ಮ ವಶಕ್ಕೆ ಬೇಕು ಅಂತ ಕೇಳುವಂತ ಸಾಧ್ಯತೆಗಳು ಕೂಡ ಮೇಲ್ನೋಟಿಗೆ ಇರುವಂತಹದ್ದು. ಸೊ ಹಾಗಾಗಿ ಭೈರತಿ ಬಸವರಾಜ್ ಅವ್ರನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದೇವೆ ಅನ್ನುವಂಥದ್ದು ಸಿಐಡಿ ಮೂಲಗಳು ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ಅರೆಸ್ಟ್ ಮಾಡಿ ಸಿಐಡಿ ಕಚೇರಿಗೆ ಕರ್ಕೊಂಡು ಬರಲಾಗಿದೆ. ಕರ್ಕೊಂಡು ಬಂದ ನಂತರ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ. ತನಿಖಾಧಿಕಾರಿ ರಾತ್ರಿ 11:00 ಬಂದ ನಂತರ ಬಂಧನ ಪ್ರಕ್ರಿಯೆ ನಡೆಯುತ್ತೆ, ಮೆಡಿಕಲ್ ಚೆಕಪ್ ಆಗುತ್ತೆ. ಮುಂದುವರೆದಂತೆ ತನಿಖೆಯ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಈ ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ತಮ್ಮ ಪಾತ್ರವೇ ಇಲ್ಲ ಅನ್ನುವಂಥದ್ದನ್ನ ಭೈರತಿ ಬಸವರಾಜ್ ಅವರು ಪದೇ ಪದೇ ಕೋರ್ಟ್ಗಳ ಮುಂದೆ ಅವರ ವಕೀಲರ ಮೂಲಕ ಹೇಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಕೌಂಟರ್ ಆಗಿ ಸಿಐಡಿ ತಮ್ಮ ವಕೀಲರ ಮೂಲಕ ಭೈರತಿ ಬಸವರಾಜ್ ಅವರ ಪಾತ್ರ ಎಷ್ಟಿದೆ, ಅವರ ಇಂಟ್ರಾಗೇಷನ್ ಎಷ್ಟು ಅಗತ್ಯ ಇದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಬಂದ್ರು. ಹಾಗಾಗಿ ಭೈರತಿ ಬಸವರಾಜ್ ಇಲ್ಲೊಂದ್ ಕಡೆ ಕಾನೂನಾತ್ಮಕವಾಗಿ ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಭಾವನಾ. ರಮೇಶ್, ಆರಂಭಿಕ ಹಂತದಲ್ಲಿ ಭೈರತಿ ಬಸವರಾಜ್ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಆದ್ರೆ ಬಿಕ್ಲು ಶಿವ ತಾಯಿ ಕೊಟ್ಟಿರೋ ದೂರಿನಲ್ಲಿ ಸ್ಪಷ್ಟವಾಗಿ ಭೈರತಿ ಮೇಲೆ ಕೂಡ ನೇರ ಆರೋಪ ಇತ್ತು. ಜೊತೆಗೆ ಅಧಿಕಾರಿಗಳ ವಿಚಾರಣೆಯಲ್ಲಿ ಹಲವು ವಿಷಯಗಳು ಬಂದಿವೆ. ಹೌ ಇಟ್ ಇಸ್ ಕನೆಕ್ಟೆಡ್ ಅಂದ್ರೆ ಒಟ್ಟಾರೆ ಪ್ರಕರಣ ಮತ್ತು ಭೈರತಿ ಬಸವರಾಜ್ ಅವರ ಪಾತ್ರ ಇಲ್ಲಿವರೆಗೆ ಬಂದಿರೋ ಡೀಟೇಲ್ಸ್ ಪ್ರಕಾರ. ಭಾವನಾ, ಅಂದ್ರೆ ಇಲ್ಲಿ ಏನು ಭಾರತೀಯ ನಗರ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಯಿತು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ. ಅದರಲ್ಲಿ A1 ಆರೋಪಿ ಜಗ್ಗ ಇದ್ದಾನೆ, ಮತ್ತೆ ಅದನ್ನ ಅಸೋಸಿಯೇಷನ್ಗೆ ಅರೆಸ್ಟ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಭೈರತಿ ಬಸವರಾಜ್ ಜೊತೆ ನೇರವಾಗಿ ಸಂಪರ್ಕವನ್ನು ಹೊಂದಿದ್ದವರು ಅನ್ನುವಂಥದ್ದು ಒಂದು ವಿಚಾರ. ಆದ್ರೆ ಮತ್ತೊಂದು, ಬಿಕ್ಲು ಶಿವ ಯಾವ ಜಾಗಕ್ಕೋಸ್ಕರ ಈ ಒಂದು ವಿವಾದ ಶುರುವಾಯಿತು, ಆ ವಿವಾದ ನೇರವಾಗಿ ಭೈರತಿ ಬಸವರಾಜ್ ಅವರಿಗೆ ನೇರವಾಗಿ ಸಂಪರ್ಕ ಅಂದ್ರೆ ಆ ವಿವಾದ ಇತ್ತು ಅನ್ನುವಂಥದ್ದು. ಆ ಜಾಗಕ್ಕೋಸ್ಕರ ಭೈರತಿ ಬಸವರಾಜ್ ಅವರ ಒಂದು ಸೂಚನೆಯ ಮೇರೆಗೆ ಅವರ ಹಿಂಬಾಲಕರು ಮತ್ತೆ ಅವರ ಚೇಲೆಗಳು ಅನ್ಸ್ಕೊಂಡಂತವ್ರು ಬಿಕ್ಲು ಶಿವನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿಯವರೆಗೆ ನಡೆದಂತ ಒಂದು ತನಿಖೆಯಲ್ಲಿ ಬಂದು ಎಸ್ಟಾಬ್ಲಿಷ್ ಆಗಿರುವಂತಹ ವಿಚಾರಗಳು. ಅದರ ಜೊತೆಗೆ ಅರೆಸ್ಟ್ ಆಗಿರುವಂತ ಆರೋಪಿಗಳಿದ್ದಾರೆ, ಅವರು ನೇರವಾಗಿ ಕೊಲೆ ಆಗ ಕೆಲ ದಿನಗಳ ನಂತರ ಮತ್ತೆ ಕೊಲೆಗಿಂತ ಮೊದಲು ಅವರ ಇಡೀ ಒಂದು ವ್ಯವಹಾರಗಳನ್ನ ಎಸ್ಟಾಬ್ಲಿಷ್ CDR ಗಳ ಮೂಲಕ ಮತ್ತೆ ಬೇರೆ ಬೇರೆ ಎವಿಡೆನ್ಸ್ ಗಳ ಮೂಲಕ ಅವರು ಎಸ್ಟಾಬ್ಲಿಷ್ ಮಾಡ್ತಾ ಹೋದ್ರೆ ಈ ನೇರವಾಗಿ ಜಗ್ಗ A1 ಆರೋಪಿ ಏನು ಕೊಲೆಯನ್ನ ಮಾಡಿದಾನೆ ಆತನ ಜೊತೆ ನೇರ ಸಂಪರ್ಕ ಇರುವಂತದ್ದು, ಮತ್ತೆ ಅದರಿಂದ ಒಂದಷ್ಟು ಲಾಭ ಇವರಿಗೆ ಆಗತ್ತೆ, ಲ್ಯಾಂಡ್ ವಿಚಾರದಲ್ಲಿ ಲಾಭ ಆಗತ್ತೆ ಅನ್ನೋ ವಿಚಾರದಲ್ಲಿ ಇವರೇ ನೇರವಾಗಿ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಕೇವಲ ಮರ್ಡರ್ ಆದ ದಿನ ಕೊಟ್ಟಂತ ಕಂಪ್ಲೇಂಟ್ ಅಲ್ಲ ಭಾವನಾ, ಇದು ಅತ್ಯಂತ ಪ್ರಮುಖವಾಗಿರುವಂತದ್ದು. ಮರ್ಡರ್ ಆಗುವಂತ ಹಿಂದೆ 1 ವರ್ಷದಲ್ಲಿ 3-4 ಬಾರಿ ಇದೇ ಗ್ಯಾಂಗ್ ವಿರುದ್ಧ ಬಿಕ್ಲು ಶಿವ ಕೊಲೆ ಅಂದ್ರೆ ದೂರನ್ನ ಕೂಡ ಕೊಟ್ಟಿದ್ದಾನೆ. ಮಧುರೆಯಲ್ಲಿ ಮಾದೇವಪುರ ಪೊಲೀಸ್ ಸ್ಟೇಷನ್ಗೆ ಒಂದ್ಸರಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ, ಕಮಿಷನರ್ ಆಫೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಇವರಿಂದ ನಮಗೆ ಜೀವ ಬೆದರಿಕೆ ಇದೆ, ಇಂತಿಂತವರೇ ನನಗೆ ಎದುರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ ಅನ್ನುವಂಥದ್ರ. ಸೊ ಹಾಗಾಗಿ ಇವರ ವಿವಾದಗಳೇನಿತ್ತು ಮತ್ತೆ ಬೆದರಿಕೆಗಳೇನಿತ್ತು ಈ 1 ವರ್ಷದ ಹಿಂದಿಂದನೇ ನಡೀತಾ ಬಂತು. ಅದರಲ್ಲಿಯೂ ಕೂಡ ನೇರವಾಗಿ ಆರೋಪವನ್ನ ಮಾಡಲಾಗಿತ್ತು. ಅದರಿಂದ ಲಾಭ ಯಾರಿಗಾಗಿದೆ, ಯಾವ ಜಾಗಕ್ಕೋಸ್ಕರ ಏನ್ ವಿವಾದ ಇತ್ತು ಅನ್ನುವಂಥದ್ದು ಕೂಡ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಹಾಗಾಗಿ ಭೈರತಿ ಬಸವರಾಜ್ ಅವರು ನೇರವಾಗಿ ಈ ಒಂದು ಕೊಲೆ ಎಂದಿದ್ದಾರೆ, ಅವರ ಸೂಚನೆ ಮೇರೆಗೆ ಕೊಲೆಗಳು ಆಗಿದೆ ಅನ್ನುವಂಥದ್ದು ಇಲ್ಲಿಯವರೆಗೆ CID ಮತ್ತೆ ಭಾರತೀಯ ನಗರ ಪೊಲೀಸ್ ತನಿಖೆಯನ್ನು ಮಾಡಿದ್ರು, ಆ ತನಿಖೆಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಹಾಗಾಗಿ ಇಷ್ಟೊಂದು ಸಂಪೂರ್ಣವಾದ ತನಿಖೆ ನಡೆದಿದೆ ಅಂದ್ರೆ ಬಹುತೇಕ 90% ತನಿಖೆ ನಡೆದಿರೋದ್ರಿಂದ ಎಲ್ಲ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಭೈರತಿ ಬಸವರಾಜ್ ಅವ್ರನ್ನ ಪ್ರಶ್ನೆ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಸೊ ಅಷ್ಟು ಡೀಟೇಲ್ ಆಗಿ ಅವರಿಂದ ಹೇಳಿಕೆಯನ್ನ ಪಡ್ಕೊಳ್ಳುವಂತದ್ದು ಅಥವಾ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋದು ಮಾಡ್ಬೇಕು ಅಂತಂದ್ರೆ ಹೆಚ್ಚಿನ ಕಾಲ ತಮ್ಮ ವಶಕ್ಕೆ ಬೇಕು ಅಂತ ಹೇಳಿ ನಾಳೆ ಕೋರ್ಟ್. ರಮೇಶ್, ವಾಪಸ್ ಬರ್ತೀನಿ. ರೌಡಿ ಬಿಕ್ಲು ಶಿವ ಕೊಲೆ ಕೇಸ್ನ 20ನೇ ಆರೋಪಿ CID ವಶಕ್ಕೆ. ವಕೀಲ ಅಜಿತ್ ಜಾಮೀನು ಅರ್ಜಿ ವಜಾಗೊಳಿಸಿದ ಸೆಷನ್ಸ್ ಕೋರ್ಟ್. ಬೇಲ್ ಅರ್ಜಿ ವಜಾಗೊಳಿಸಿ CID ವಶಕ್ಕೆ ನೀಡಿದೆ ಸೆಷನ್ಸ್ ಕೋರ್ಟ್. ಬಿಕ್ಲು ಶಿವ ಕೊಲೆ ಪ್ರಕರಣದ 20ನೇ ಆರೋಪಿ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ರಮೇಶ್ ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಿಕ್ಲು ಶಿವ ಕೊಲೆ ಪ್ರಕರಣದ 20ನೇ ಆರೋಪಿ ಈಗ CID ವಶಕ್ಕೆ. ಈತನ ಇನ್ವಾಲ್ವ್ಮೆಂಟ್ ಈ ಕೇಸ್ನಲ್ಲಿ ಹೇಗಿತ್ತು? ಭಾವನಾ, ಅಂದ್ರೆ ಈ ಪ್ರಕರಣದಲ್ಲಿ CID ಅಧಿಕಾರಿಗಳು ಆತನಿಗೆ ಅಕ್ಯೂಸ್ ನಂಬರ್ 20 ಅನ್ನ ಕೊಟ್ಟಿರುವಂತಹದ್ದು. ಈಗಾಗಲೇ ಚಾರ್ಜ್ ಶೀಟ್ ಏನ್ ಸಲ್ಲಿಸಿದ್ದಾರೆ, ಚಾರ್ಜ್ ಶೀಟ್ ನಲ್ಲಿ ಕೂಡ ಅದನ್ನ ಅಕ್ಯೂಸ್ ನಂಬರ್ 20 ಅಂತೇಳಿ ಉಲ್ಲೇಖವನ್ನು ಮಾಡಿರುವಂತದ್ದು. ಆದ್ರೆ ಅವರ ಪಾತ್ರದ ತನಿಖೆ ಆಗಬೇಕಾಗಿರೋದ್ರಿಂದ ಅವರ ವಿರುದ್ಧ ಏನು ಸದ್ಯದಿಂದ
ಏನೋ ಸಾಕ್ಷಿಗಳಿಲ್ಲ, ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತೇವೆ ಅನ್ನೋದು. ಆದ್ರೆ ಇದರಲ್ಲಿ ವಕೀಲ ಅಜಿತ್ ಇದಾನೆ, ಅಜಿತ್ ಅಲಿಯಾಸ್ ಮಲಯಾಳಿ ಅಜಿತ್ ಅಂತಾನೆ ಆತ ಅಲ್ಲಿ ಕರ್ಸ್ಕೊಳ್ಳುವಂತದ್ದು. ಈತ ಭೈರತಿ ಬಸವರಾಜ್ ಅವ್ರ ಜೊತೆ ಇರ್ತಾರೆ. ಜೊತೆಗೆ ಈಗ ಅರೆಸ್ಟ್ ಆಗಿರುವಂತ ಜಗ್ಗ ಇದ್ದಾನೆ, ಜಗ್ಗನ ಜೊತೆ ಆತನ ನೇರವಾದ ಸಂಪರ್ಕಗಳಿತ್ತು ಅನ್ನುವಂಥದ್ದು ಇಲ್ಲಿವರೆಗೆ ನಡೆದಂತ ತನಿಖೆ ಆಗಿರುವಂತದ್ದು. ಮತ್ತೆ ಈ ಒಂದು ಕೊಲೆಯ ಒಂದು ಪ್ಲಾನಿಂಗ್ ನಲ್ಲಿ ಅವರ ಪಾತ್ರ ಇದೆ, ಅಜಿತ್ ಪಾತ್ರ ಇದೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು. ಆದ್ರೆ ಈತನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸರು ಅವರ ಕಚೇರಿಗೆ ಹೋಗ್ತಾರೆ, ಕಚೇರಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರುವಂತ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಇದೇ ವ್ಯಕ್ತಿ, ಇದೇ ಅಕ್ಯೂಸ್ ನಂಬರ್ 20 ಅಜಿತ್ ಇದ್ದಾನೆ, ಈತ ಅಕ್ಯೂಸ್ ನಂಬರ್ 1 ಜಗ್ಗನಿಗೆ ಒಂದು ಬೇಲ್ ಅಪ್ಲಿಕೇಶನ್ ಅನ್ನ ಹಾಕಕ್ಕೆ ಅದು ವಕಾಲತಿಗೆ ಸೈನ್ ಹಾಕಿರ್ತಾನೆ. ಆ ಒಂದು ವಿಚಾರನ ಇಟ್ಟುಕೊಂಡು ಅಂದ್ರೆ ಕೋರ್ಟ್ ನಲ್ಲಿ ತಾವು ಈ ಪ್ರಕರಣದ ಒಬ್ಬ ಆರೋಪಿಗೆ ವಕಾಲತ್ ಹಾಕಿದ್ವಿ ಅನ್ನುವಂತ ಕಾರಣಕ್ಕೆ ನನ್ನ ಮೇಲೆ ಎಲ್ಲ ಒಂದ್ ಕಡೆ ಆರೋಪವನ್ನು ಹೊರಿಸಲಾಗುತ್ತೆ ಅನ್ನುವಂತ ಒಂದು ವಕೀಲ ಆಗಿರುವಂತದ್ದು ಆ ಶೆಲ್ಟರ್ ನ ಪಡ್ಕೊಂಡು ಎಲ್ಲ ಒಂದ್ ಕಡೆ ಕೋರ್ಟ್ ಕಸ್ಟಡಿಯಲ್ಲಿ, ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ಅದು ಕೋರ್ಟ್ಗೆ ಬರಬೇಕು, ಸಂಜೆವರೆಗೂ ಕೋರ್ಟ್ ಅಲ್ಲಿ ಇರಬೇಕು, ಆ ರೀತಿಯಾದಂತ ಕೋರ್ಟ್ ಕಸ್ಟಡಿಗೆ ನೀಡಿ ಆತನನ್ನ ಬಿಡುಗಡೆ ಮಾಡಲಾಗಿತ್ತು. ಅದರ ಕೋರ್ಟ್ಗೆ ಬಂದು ಹೋಗ್ಬೇಕಾಗಿತ್ತು. ಆದ್ರೆ ಅದಾದ ನಂತರ ಒಂದು ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನ ಹಾಕೊಂಡಿದ್ದ ಅಜಿತ್. ಆದ್ರೆ ಇವತ್ತು ಆ ರೆಗ್ಯುಲರ್ ಬೇಲ್ ಪಿಟಿಷನ್ ಅನ್ನ ವಜಾಗೊಳಿಸಿ ಸಿಐಡಿ ಅಧಿಕಾರಿಗಳ ವಶಕ್ಕೆ ಅಂದ್ರೆ ಪೊಲೀಸ್ ಕಸ್ಟಡಿಗೆ ನೀಡಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಅಜಿತ್ ಮತ್ತೆ ಭೈರತಿ ಬಸವರಾಜ್ ಇಬ್ಬರ ಇನ್ವೆಸ್ಟಿಗೇಷನ್ ಅತ್ಯಂತ ಪ್ರಮುಖವಾಗಿರುವಂತದ್ದು. ಎಲ್ಲೊಂದ್ ಕಡೆ ಇಬ್ಬರು ಕೂಡ ಪ್ರಭಾವಿಗಳಿದ್ದಾರೆ. ಇವರ ಸಲಹೆ ಸೂಚನೆಗಳ ಮೇರೆಗೆ ಇವರು ಹೇಳಿದ ರೀತಿ ಮಾಡಿದಂತ ಪ್ಲಾನ್ ನ ಅನ್ವಯದಂತೆ ಇಲ್ಲಿ ಎಲ್ಲರೂ ಕೂಡ ಅವತ್ತು ಬಿಕ್ಲು ಶಿವನನ್ನ ಹಲ್ಲೆ ಮಾಡಿರುವಂತದ್ದು, ಮರ್ಡರ್ ಮಾಡಿರುವಂತದ್ದು ಅನ್ನೋದು ಇಲ್ಲಿವರೆಗೆ ನಡೆದಂತ ತನಿಖೆ. ಹಾಗಾಗಿ ಇವತ್ತು ಭೈರತಿ ಬಸವರಾಜ್ ಅರೆಸ್ಟ್ ಆದ ದಿನವೇ ಅಜಿತ್ ಜಾಮೀನು ಅರ್ಜಿ ಕೂಡ ವಜಾ ಆಗಿ ಆತನ ಸಿಐಡಿ ವಶಕ್ಕೆ ನೀಡಿರುವಂತದ್ದು. ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೋರ್ಟ್ ನಿಂದ ಆತನ ವಶಕ್ಕೆ ಪಡೆದು ಸಿಐಡಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ. ಇಬ್ಬರ ಅಜಿತ್ ಮತ್ತೆ ಬಸವರಾಜ್ ಅವರ ತನಿಖೆ ಒಂದು ಇಂಟ್ರಾಗೇಷನ್ ಮುಂದುವರಿಯುತ್ತೆ. ಭವನ, ಎಸ್, ಈ ಪ್ರಕರಣದ ಮೂಲ ಏನಿದೆ, ಈ ಲ್ಯಾಂಡ್ ಇಶ್ಯೂ, ಇದು ಎಷ್ಟು ವರ್ಷ ಹಳೆದು ರಮೇಶ್? ಇದು ಶುರುವಾಗಿದ್ದು ಎಲ್ಲಿಂದ? ಮತ್ತೆ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಇಂದ ಬಿಕ್ಲ ಶಿವ 3-4 ಬಾರಿ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಪ್ರಯೋಜನ ಆಗಿರ್ಲಿಲ್ಲ. ಇದರ ಮೂಲ ಯಾವಾಗಿಂದ ಶುರುವಾಗಿದ್ದು ಗಲಾಟೆ? ಬಾನು, ಅಂದ್ರೆ ಸುಮಾರು ಒಂದು 4-5 ವರ್ಷಗಳಿಂದ ಈ ಒಂದು ಜಮೀನಿನ ವಿಚಾರಗಳಿದೆ ಅನ್ನುವಂಥದ್ದು. ಅಂದ್ರೆ KR ಪುರಂ ಸಮೀಪ ಆವಲಹಳ್ಳಿಯ ಸಮೀಪದಲ್ಲಿ ಒಂದಷ್ಟು ಜಾಗದ ವಿಚಾರದಲ್ಲಿ ಅದು ಬಿಕ್ಲು ಶಿವ ಅವರ ವಶದಲ್ಲಿರ್ತದೆ. ಆದ್ರೆ ಅದು ತಮಗೆ ಸೇರಿದ್ದು ಅಥವಾ ನಾವೇನೋ ಅದನ್ನ ವಶಕ್ಕೆ ಪಡ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂತ ಒಂದಿಷ್ಟು ಏನು ಬ್ಯಾಡ್ ಎಲಿಮೆಂಟ್ಗಳ ಮೂಲಕ ಇವರು ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದು. ಅದು ಯಾವಾಗ ಬಿಕ್ಲು ಶಿವ ಜಮೀನನ್ನ ಬಿಟ್ಕೊಡ್ಲಿಕ್ಕೆ ಅಥವಾ ಅದು ಮಾರ್ಲಿಕ್ಕಾಗ್ಲಿ ಅಥವಾ ಅದರಿಂದ ವಶದಿಂದ ಬಿಟ್ಕೊಡ್ಲಿಕ್ಕೆ ರೆಡಿ ಇರ್ಲಿಲ್ಲ. ಹಾಗಾಗಿ ಇವರ 2 ಗ್ಯಾಂಗ್ಗಳ ಮಧ್ಯೆ ಒಂದ್ ರೀತಿ ದೊಡ್ಡ ಜಗಳ ಆಗಿತ್ತು. ಇದೊಂದೇ ಲ್ಯಾಂಡ್ ಅಲ್ಲ, ಬೇರೆ ಬೇರೆ ವಿಚಾರಕ್ಕೂ ಕೂಡ ಅಜಿತ್ ಮತ್ತೆ ಏನು ಜಗ್ಗ ಮತ್ತೆ ಬಿಕ್ಲು ಶಿವ ನಡುವೆ ಮಾರಾಮಾರಿಗಳು ನಡೀತಾ ಇದ್ವು. ಅಂದ್ರೆ ಬಿಕ್ಲು ಶಿವ ಕೂಡ ಏನು ಆತನ ವಿರುದ್ಧ ರೌಡಿ ಶೀಟ್ ಇತ್ತು, ಆತನ ಮೇಲೂ 10ಕ್ಕೂ ಹೆಚ್ಚು ಪ್ರಕರಣಗಳಿರುವಂತದ್ದು. ಅಂದ್ರೆ ಈ 2 ಗ್ಯಾಂಗ್ಗಳ ಮಧ್ಯೆ ಆಗಾಗ ಒಂದಷ್ಟು ವಿವಾದಗಳು, ಗಲಾಟೆಗಳು ಈ ಜಮೀನಿನ ವಿಚಾರಕ್ಕೆ ನಡೀತಾನೆ ಇದ್ವು. ಆದ್ರೆ ಈ ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ಮರ್ಡರ್ ಆಗಿರುವಂತದ್ದು ತನಿಖೆ ನಡೀತಾ ಇದೆ. ಧನ್ಯವಾದ ರಮೇಶ್. ಕಾನೂನು ಹೋರಾಟದಲ್ಲಿ ಭೈರತಿಗೆ ಸೋಲಾಯಿತು. ಸಿಐಡಿಯಿಂದ ಅರೆಸ್ಟ್ ಆಗಿದ್ದಾರೆ. ಕೊಲೆ ನಡೆದ 7 ತಿಂಗಳ ನಂತರ ಬಂಧನ ಆಗಿದ್ದು, ತಪ್ಪಿಸಿಕೊಂಡಿದ್ದ ಶಾಸಕ ಭೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಜಾ ಆಗತಾ ಇದ್ದಂತೆ ಬೆಂಗಳೂರಿಗೆ ಬಂದಿಳಿತಾ ಇದ್ದಂತೆ ಅರೆಸ್ಟ್ ಆದ. ಕೊಲೆ ಕೇಸ್ನ ವಿಚಾರಣೆ ಎದುರಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಜನಸೇವಕನಾಗಿ ಧೈರ್ಯವಾಗಿ ವಿಚಾರಣೆ ಎದುರಿಸಿ ಅಂತ ನ್ಯಾಯಾಲಯ ಹೇಳಿತು. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಶರಣಾಗತಿಗೆ ಭೈರತಿ ಮುಂದಾಗಿದ್ರು. ಗುಜರಾತ್ನಲ್ಲಿ ತಲೆಮರೆಸಿಕೊಂಡಿದ್ರು ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಬೇಲ್ ಅರ್ಜಿ ವಜಾ ಆಗತಾ ಇದ್ದಂತೆ ಬೆಂಗಳೂರಿಗೆ ಹೊರಟಿದ್ರು. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದು ಇಳಿತಾ ಇದ್ದಂತೆ ಭೈರತಿ ಬಸವರಾಜ್ ಅರೆಸ್ಟ್. ದೇಶ ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಿತ್ತು ಸಿಐಡಿ ತಂಡ. 4 ಸ್ಪೆಷಲ್ ಟೀಮ್ ಅನ್ನ ಅರೇಂಜ್ ಮಾಡಿತ್ತು. ಎಲ್ಲ ಕಡೆ ಹುಡುಕಾಟ ನಡೆಸಿತ್ತು. ಸುಪ್ರೀಂ ಕೋರ್ಟ್ನಿಂದ ಯಾವಾಗ ಬೇಲ್ ಅರ್ಜಿ ವಜಾ ಆಯಿತು, ವಿಚಾರಣೆ ಎದುರಿಸಿ ಅನ್ನೋ ನಿರ್ದೇಶನ ಬಂತು, ಭೈರತಿ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದು ಇಳಿತಾ ಇದ್ದಂತೆ ಅರೆಸ್ಟ್. ಎರಡ್ 2025 ಜುಲೈ 15ನೇ ತಾರೀಕು ಬಿಕ್ಲು ಶಿವ ಕೊಲೆಯಾಗಿತ್ತು. ಬೆಂಗಳೂರಿನ ಹಲ್ಸೂರ್ ಕೆರೆ ಬಳಿ ರೌಡಿ ಬಿಕ್ಲು ಶಿವ ಕೊಲೆಯಾಗಿದ್ದ. ಬಿಕ್ಲು ಶಿವನಿಗೆ ಕೊಲೆ ಬೆದರಿಕೆ ಹಾಕಿದ್ದ ಮತ್ತೊಬ್ಬ ರೌಡಿ ಜಗದೀಶ್.
ಆವಲಹಳ್ಳಿಯ ಲ್ಯಾಂಡಿನ ಡಿಸ್ಪ್ಯೂಟ್ ಇತ್ತು, ಇಬ್ಬರ ಮಧ್ಯೆ ಆಗಿಂದಾಗೆ ಜಗಳ ಆಗ್ತಾ ಇತ್ತು. ಇದರ ಬಗ್ಗೆ ಪೊಲೀಸರಿಗೆ ದೂರಿನ ಮೇಲೆ ದೂರು ಕೂಡ ಕೊಟ್ಟಿದ್ದ. ಭೈರತಿ ಬಸವರಾಜ್ ಕುಮ್ಮಕ್ಕಿನಿಂದ ಕೊಲೆ ಅಂತ ಬಿಕ್ಲು ಶಿವ ತಾಯಿ ದೂರು ಕೊಟ್ಟಿರ್ತಾರೆ. ಭೈರತಿಯನ್ನ 5ನೇ ಆರೋಪಿಯನ್ನಾಗಿ ಮಾಡಿ ಎಫ್ಐಆರ್ ಮಾಡಿದ್ರು ಪೊಲೀಸರು. ರಿಯಲ್ ಎಸ್ಟೇಟ್ ವ್ಯವಹಾರ ಪ್ರಕರಣ ಕೊಲೆ ಕೇಸ್ನಲ್ಲಿ ಎಲ್ಲ 20 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. 20 ಜನ ಆರೋಪಿಗಳು ಈಗ ಪೊಲೀಸರ ಬಂಧನದಲ್ಲಿದ್ದಾರೆ. ಭೈರತಿ ಬಸವರಾಜ್ ಮತ್ತು ಮಲಯಾಳಿ ಅಜಿತ್ ಇಬ್ಬರನ್ನು ಕೂಡ ಈಗ ಸಿಐಡಿ ಬಂಧಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.